ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇಲೆ ಹಾಲೆಲೂಯ್ಯ ಹಾಲೆಲೂಯ್ಯ. ಈ ದಿನವನ್ನು ದೇವರು ನಮಗೆ ಜೀವನದ ಎಲ್ಲ ಭಾರಗಳು ಸಮಸ್ಯೆಗಳು ದೇವರಿಗೆ ಸಮರ್ಪಿಸಲು ಈ ರಾತ್ರಿಯ ಸಮಯವನ್ನು ದೇವರಲ್ಲಿ ವಿಲೀನವಾಗಲು ಯೇಸು ಸ್ವಾಮಿ ಕೊಟ್ಟಂತ ನಿಮಿಷವಾಗಿದೆ ಎಂಬುದನ್ನು ನಾವು ನಿರೀಕ್ಷೆಯುಳ್ಳವರಾಗಿ ರಾತ್ರಿ ಕಳಕೊಳ್ಳೋಕೆ ಬೇಕಾಗಿ ದೇವರು ಆಹ್ವಾನಿಸುತ್ತಾರೆ. ಏಕೆಂದರೆ ಸಂತ ಪೌಲನಿಗೆ ದೃಷ್ಟಿಯನ್ನು ಕೊಟ್ಟ ನಂತರ ಯೇಸು ಸ್ವಾಮಿ ದೇವರ ಪುತ್ರ ಎಂದು ಕರೆಯಲಿಕ್ಕೆ ಅವರು ಪ್ರಬೋಧನೆ ಮಾಡಲಿಕ್ಕೆ ಬೇಕಾಗಿ ಮುಂದಾಗದರು. ಪ್ರಿಯರೇ, ಯೇಸು ಸ್ವಾಮಿ ನನಗೆ ಯಾರಾಗಿದ್ದಾರೆ ಎಂಬ ಅರಿವಿನಿಂದ ಈ ರಾತ್ರಿಯನ್ನು ಕಳಕೊಳ್ಳಲು ನಮಗೆ ಸಾಧ್ಯವಾಗುವಂಥ ಅನುಭವವಾಗಿದೆ ಪುತ್ರಾತ್ಮ ನಮ್ಮನ್ನು ಕೊಂಡೋಗುವುದು. ಅದಕ್ಕಾಗಿ ಸಂತ ಪೌಲನು ಪ್ರೇಷಿತ ಕಾರ್ಯಕಲಾಪದಲ್ಲಿ ಮತ್ತೆ ಹೀಗೆ ಹೇಳುತ್ತಾರೆ. ಅವನು 21ನೇ ವಾಕ್ಯ 9ನೇ ಅಧ್ಯಾಯ 21ನೇ ವಾಕ್ಯ ಈಗ ಹೇಳುತ್ತಾರೆ, ಅವನು ಬೋಧನೆಯನ್ನು ಕೇಳಿದರೆಲ್ಲರೂ ಸಹಜರಾದರು. ಜೆರುಸಲೇಮಿನಲ್ಲಿ ಯೇಸುವಿನ ನಾಮಸ್ಮರಣೆ ಮಾಡುತ್ತಿದ್ದ ಅವರನ್ನು ಬೆಲೆ ಹಾಕುತ್ತಿದ್ದನ್ನು ಇವರಲ್ಲವೇ ಎಂದು ಹೇಳತೊಡಗಿದರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಪ್ರಿಯರೇ, ಯೇಸು ಸ್ವಾಮಿಯ ವಚನವನ್ನು ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟವರನ್ನು ಕೊಲ್ಲಲಿಕ್ಕೆ ಬೇಕಾದಂತ ಹಾಡಿಸಿದ್ದ ಸಂತ ಪೌಲನಾಗಿದೆ ಯೇಸು ಸ್ವಾಮಿ ದೇವರ ಪುತ್ರ ಎಂದು ಕರೆಯಲಿಕ್ಕೆ ಪ್ರಾರಂಭಿಸಿತು. ಇದು ನಮ್ಮ ಜೀವನದಲ್ಲಿ ಬರುವಾಗ ನಿರೀಕ್ಷೆ ನಮ್ಮಿಂದ ಕಳಕೊಳ್ಳದೆ ಯೇಸು ಸ್ವಾಮಿಗೆ ಸಾಕ್ಷಿಯಾಗಲು ನಮಗೆ ಸಾಧ್ಯವಾಗುತ್ತೆ. ಆಗ ಈ ರಾಜ್ಯವನ್ನ ಯೇಸು ಸ್ವಾಮಿಯನ್ನು ತಿಳಿಯಲಿಕ್ಕೆ ಬೇಕಾದ ದಾರಿ ನಿಮ್ಮಿಂದ ಆಗಿದೆ ಎಂಬುದನ್ನು, ದೇವರ ಪುತ್ರರಾಗಿದೆ ಅವರೆಂಬುದನ್ನು ತಿಳಿಯಪಡಿಸಲಿಕ್ಕೆ ನಮಗೆ ಸಾಧ್ಯವಾಗಲಿ. ಅದಕ್ಕಾಗಿ ನಿರೀಕ್ಷೆಯುಳ್ಳವರಾಗಿ ಜೀವಿಸೋಣ, ಪ್ರಾರ್ಥಿಸೋಣ. ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್.